ಹೆಸರು ಪ್ರಭಾಕರ್ ಮಂಗಳೂರು. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇವರ ತಂದೆ ಸುಬ್ಬಣ್ಣ ಅನ್ನೋರು ರಾಣೆಬೆನ್ನೂರಿನಲ್ಲಿ ಸೈಕಲ್ ಶಾಪ್ ತೆರೆದಿದ್ರು. ಆಗಲೇ ಸುಬ್ಬಣ್ಣ ಒಂದು ಶಾಲೆಗೆ ಬೇಕಾದ ವಸ್ತುಗಳನ್ನ ನೀಡ್ತಿದ್ರು. ತಂದೆಯ ಪ್ರೇರಣೆಯಿಂದ ಪ್ರಭಾಕರ್ ಕೂಡ ದುಡಿಮೆಯಲ್ಲಿನ ಸ್ವಲ್ಪ ಹಣವನ್ನ ಸಮಾಜ ಸೇವೆಗೆ ನೀಡುತ್ತಿದ್ದಾರೆ. ಹಾವೇರಿಯ 15ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗಾಗಿ ಡೆಸ್ಕ್ ವಿತರಿಸುತ್ತಿದ್ದಾರೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯಧನ ನೀಡುತ್ತಿದ್ದು, ವಿದ್ಯಾಪೋಷಕ ಶಿಕ್ಷಣ ತಮ್ಮ ಸ್ವಂತ ಕಟ್ಟಡವನ್ನ ಬಾಡಿಗೆ ಪಡೆಯದೆ ಉಚಿತವಾಗಿ ಅಕ್ಷರದಾನಕ್ಕೆ ನೀಡಿದ್ದಾರೆ. ಇದು 76ನೇ ಇಸ್ವಿಯೊಳಗೆ ಹಾವೇರಿ ಬಂದೆ. ಇಲ್ಲಿ ಅವರ ಒಂದು ದಯದಿಂದ, ಅಂದರೆ ಅವರೇನೋ ಪ್ರಾಮಾಣಿಕತೆ, ಅವರೊಂದು ನಿಷ್ಠೆಯಿಂದ ನನಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಯಿತು. ಆದರೆ ಅವರೇನು ವಿದ್ಯೆಗೇನು ಒಂದು ಇದು ಮಾಡ್ತಾಯಿದ್ರು, ಅದನ್ನು ನಾನು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ನಾನು ಮುಂದುವರ್ಸ್ಕೊಂಡ್ಬಂದೆ. ಜೊತೆಗೆ ಹಾವೇರಿ ನಗರಸಭೆಯ ರುದ್ರಭೂಮಿ ಜಾಗಕ್ಕೆ ಸಮಿತಿ ರಚಿಸಿ 4 ಲಕ್ಷ ಹಣ ನೀಡಿ ಅಭಿವೃದ್ಧಿ ಮಾಡಿದ್ದಾರೆ. ಬರೀ ಇಷ್ಟೇ ಅಲ್ಲದೆ ಕಣ್ಣಿಲ್ಲದವರಿಗೆ ಕಣ್ಣು ಕೊಡಿಸೋ ಕೆಲಸ ಮಾಡ್ತಾರೆ. ಮರಣಾನಂತರ ನೇತ್ರವನ್ನ ದಾನ ಮಾಡಿ ಅಂಧತ್ವ ನಿವಾರಿಸಲು ನೇತ್ರ ಪ್ರೇರಣಾ ಸಂಸ್ಥೆ ಹುಟ್ಟು ಹಾಕಿದ್ದಾರೆ. 2,000 ಜನರು ನೇತ್ರದಾನ ಮಾಡಲು ನೋಂದಣಿ ಮಾಡಿಸಿದ್ದಾರೆ. ಈಗಾಗಲೇ 25ಕ್ಕೂ ಮಂದಿ ನೇತ್ರದಾನ ಮಾಡಿದ್ದು 48 ಅಂಧರಿಗೆ ಪ್ರಪಂಚ ನೋಡುವ ಭಾಗ್ಯ ಸಿಕ್ಕಿದೆ. ಮರಣಾನಂತರ ಎಲ್ಲರೂ ನೇತ್ರದಾನ ಮಾಡಿದ್ರೆ 1 ವರ್ಷದಲ್ಲಿಯೇ ದೇಶದ ಅಂಧತ್ವ ನಿವಾರಿಸಬಹುದು ಅನ್ನೋದು ಇವರ ಮಾತು. ಹೀಗಾಗಿಯೇ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರಿಗೆ ಪ್ರಭಾಕರ್ ಅಂದ್ರೆ ಅಚ್ಚುಮೆಚ್ಚು. ಸರ್, ನೀನು ಬರೀ ಎಕ್ಸಾಮ್ ಬರೀ ಚೆನ್ನಾಗಿ ಬರೆದ್ರೆ ಇದಾದ್ರೆ ನೀನು ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ನನಗೆ ಸ್ಕಾಲರ್ಶಿಪ್ಪು ಬಂತು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮುಂದಿನ ಒಂದು ಅಭ್ಯಾಸಕ್ಕೆ ಭಾಳ ಹೆಲ್ಪ್ ಆಯಿತು. ಶಿಕ್ಷಣ ಪ್ರೇಮಿಯಾಗಿ, ದಾನಿಯಾಗಿ ಅಂಧತ್ವ ನಿವಾರಣೆಗೆ ಪಣ ತೊಟ್ಟಿರುವ ಪ್ರಭಾಕರ್ ನಿಜಕ್ಕೂ ಗ್ರೇಟ್. ಹಾವೇರಿಯ ಈ ಪಬ್ಲಿಕ್ ಹೀರೋಗೆ ನಮ್ಮದೊಂದು ಸಲಾಂ. ಫಕೀರಯ್ಯ ಗಣಚಾರಿ, ಪಬ್ಲಿಕ್ ಟಿವಿ, ಹಾವೇರಿ.